ಹಾಯ್ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಎಸ್ ಕಲಗಾರ. ಸ್ನೇಹಿತರೆ, ಇವತ್ತು ಒಂದು ವಿಷಯ ತಿಳಿಸೋಕೆ ಬಂದೆ. ಏನಪ್ಪ ಅಂತಂದರೆ, ಇವತ್ತೊಂದು ಮೂವಿ ರಿಲೀಸ್ ಆಗಿತ್ತು. ಇವತ್ತು 23rd ಲ್ಯಾಂಡ್ ಲಾರ್ಡ್ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತು. ನೋಡ್ಕೊಂಡು ಬಂದೆ. ಮೂವಿ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಅಪ್ಡೇಟು ನಿಮಗೆ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕಾಗಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಏಕೆಂದರೆ ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ನನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ದೆ ನೋಡಿದಾಗ ಯಾವುದೇ ರೀತಿ ಅರ್ಥ ಆಗದೇ ಇರೋ ಥರ ಉತ್ತರ ಗೊತ್ತಾಗುತ್ತೆ ಆ್ಯಂಡ್ ಪರ್ಫೆಕ್ಟಾಗಿ ಉತ್ತರನ ಗೊತ್ತಾಗಲ್ಲ. ಸ್ನೇಹಿತರೆ, ಒಂದು ವಿಷಯ ಹೇಳಬೇಕು ಅಂತಂದರೆ, ಮೂವಿ ವಿಷಯಕ್ಕೆ ಬರೋಣ. ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆ ಶೋಗೆ ಹೋಗಿದ್ದೆ. ತುಂಬ ಅದ್ಭುತವಾಗಿ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಬನ್ನಿ ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿಯ ಫ್ಯಾನ್ಸ್ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ತರ ಸಿನಿಮಾಗಳು ಬೇಕು. ಚೆನ್ನಾಗಿ ಮಾಡಿದ್ದಾರೆ. ಜಡೇಜಾ ಅಂಬಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಹೇಗೆ ಬದಲಾವಣೆ ಆಯಿತು ಅನ್ನೋದನ್ನ ಎಳೆಯಾಗಿ ಕೊಟ್ಟಿದ್ದಾರೆ. ಸಮಾನತೆಯನ್ನು ಸರ್ವ ಜನಾಂಗದ ಶಾಂತಿಯ ತೋಟ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೀವು ಕೊಡೋ ದುಡ್ಡು ಯಾವುದೇ ರೀತಿ ಮೋಸ ಆಗಲ್ಲ. ಬಂದು ಎಲ್ಲರೂ ಥಿಯೇಟರ್ಲೇ ಸಿನಿಮಾ ನೋಡಿ. ವೆರಿ ನೈಸ್ ಮೂವಿ, ಫ್ಯಾಮಿಲಿ ಆಕ್ಷನ್ ಡ್ರಾಮಾ. ಪ್ಲೀಸ್ ವಾಚ್ ಇನ್ ಥಿಯೇಟರ್ ಓನ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿಯ ಫ್ಯಾನ್ಸ್ಗಳಾಗಲಿ ಪಬ್ಲಿಕ್ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ. ಇವಾಗ ನನ್ನ ರಿಯಾಕ್ಷನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಹೆಂಗೆ ಅಂತಂದರೆ, ಮೂವಿ ಡೈರೆಕ್ಷನ್ 100%, ಸ್ಕ್ರೀನ್ ಪ್ಲೇ 100%, ಸ್ಟೋರಿ 100%, ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ. ಪ್ರತಿಯೊಬ್ಬರು ಪಿನ್ ಟು ಪಿನ್ ಪ್ರತಿಯೊಬ್ಬರು ಕೂಡ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನಾನೇನೋ ಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಇರೋದನ್ನ ಇರೋ ರೀತಿಯಲ್ಲೇ ಹೇಳೋದು ನನ್ನ ಕ್ಯಾರೆಕ್ಟರ್ ಆ್ಯಂಡ್ ನನ್ನ ಚಾನಲ್ನ ವಿಶೇಷತೆ ಕೂಡ. ಏಕೆಂದರೆ ನನ್ನ ಚಾನಲಲ್ಲಿ ಯಾವುದೇ ರೀತಿ ಸುಳ್ಳು ಅಪಪ್ರಚಾರ ಮಾಡುವುದು ಯಾವುದೇ ರೀತಿ ಇರೋದಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಹೇಳಬೇಕಂತಂದರೆ, ನನ್ನ ಮೂವಿ ನೋಡ್ತಾ ಕುಂತ್ಕೊಂಡಾಗ ಯಾವ ರೀತಿ ನನಗೊಂಥರ ಯಾವ ಥರ ಇದಾಯಿತು ಅಂತಂದರೆ, ಮೂವಿ ಆ ಲೆವೆಲ್ಗಿದೆಯಾ ಅಂತನ್ನೋ ಮಟ್ಟಕ್ಕೂ ಇಲ್ಲ, ಈ ಥರ ಇದೆಯಾ ಅಂತನೋ ಲೆವೆಲ್ಗೂ ಇಲ್ಲ, ಅಷ್ಟೊಂದು ಕೆಡ್ದಾಗಿದೆಯಾ ಅಂತನೂ ಇಲ್ಲ, ಇಷ್ಟೊಂದು ಒಳ್ಳೆಯದ ಫಿಲಮು ಅಂತನೂ ಇಲ್ಲ. ಆದರೆ ಪ್ರತಿಯೊಂದೂ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ, ಇವಾಗ ಊಟ ಮಾಡಬೇಕಾದ್ರೆ ಸಿಹಿ ಎಷ್ಟು ತಿಂತೀವೋ, ಖಾರ ಎಷ್ಟು ತಿಂತೀವೋ, ಅಥವಾ ಉಪ್ಪು ಎಷ್ಟು ಬೇಕೋ, ಹುಳಿ ಎಷ್ಟು ಬೇಕೋ ಅಂತ ಯಾವ ಥರ ನಾವು ಊಟ ಮಾಡಬೇಕಾದ್ರೆ ಪ್ರತಿಯೊಂದೂ ಇಷ್ಟಿಷ್ಟೇ ತಿಂತೀವಲ್ಲ, ಆ ಥರ ಇತ್ತು ಮೂವಿ. ಆದರೆ ಪರ್ಫೆಕ್ಟಾಗಿ ಬಾಡೂಟನ ಬಡಿಸ್ದಾಗಿತ್ತು ಮೂವಿ. ಸತ್ಯ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಹೇಳ್ತೀನಿ. ಏಕೆ ಅಂತಂದರೆ, ನನಗೆ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥ ಕೆಲವೊಬ್ಬರು ಹೆಸರುಗಳು ಮಾತ್ರ ನಂಗೆ ಗೊತ್ತಿರೋದು. ಮೊದಲನೇದಾಗಿ ಫಸ್ಟು ನಂಬರ್ 1 ಪಾಯಿಂಟು, ದುನಿಯಾ ವಿಜಯ್ ಸರ್ಗೆ 100 ಮಾರ್ಕ್ ಕೊಡೋಕ್ಕೆ ಇಷ್ಟಪಡ್ತೀನಿ. 100 to 100. ಅಥವಾ ನಾನು ಯಾರೂ ಅಲ್ಲ ಅವ್ರಿಗೆ 100% ಮಾರ್ಕ್ ಕೊಡೋಕ್ಕೆ ನಾನು ಅಲ್ಲ. ಒಬ್ಬ ಪಬ್ಲಿಕ್ ರೀತಿಯಲ್ಲಿ ನಾನು ಒಬ್ಬ ಅವರ ಅಭಿಮಾನಿಯಾಗಿ ಆ ಮೂವಿಗೆ ಇಷ್ಟು ಕರೆಕ್ಟಾಗಿ ವರ್ಕ್ ಮಾಡಿರೋ ಸಲುವಾಗಿ ನನ್ನ ಅನಿಸಿಕೆನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕಾಗಿ ನಾನು ಹೇಳ್ತಿರೋದು
100 to 100 ದುನಿಯಾ ವಿಜಯ್ ಸರ್ ಅವ್ರಿಗೆ. ಆಮೇಲೆ ಉಮಾಶ್ರೀ ಮೇಡಮ್ ಒಬ್ಬ ಸೂಪರ್ ಕ್ಯಾರೆಕ್ಟರ್. 100 ಸಾಕಾಗಲ್ಲ ಅವ್ರಿಗೆ, 100% ಸಾಕಾಗೋದೇ ಇಲ್ಲ. ಏಕೆಂದರೆ ಒಳ್ಳೆ ಕಲಾವಿದರು ಅಂದರೆ ಯಾವ ರೀತಿ ಟ್ಯಾಲೆಂಟು ಅಂದರೆ ಹೆವಿ ಅಂದರೆ ಹೆವಿ. ಆ ಮೇಡಮ್ ಆ್ಯಕ್ಟಿಂಗ್ ನೋಡಿ ನಾನಂತೂ ಹುಚ್ಚನಾಗ್ಬಿಟ್ಟಿದ್ದೆ, ಅಷ್ಟೊಂದು ಇದಾಗ್ಬಿಟ್ಟಿತ್ತು. ಅವರ ಡೈಲಾಗ್ಸ್ ಕೇಳ್ತಾ ಇದ್ದರೆ ಮೈ ರೋಮ ಬರ್ತಿತ್ತು ನನಗಂತೂ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ವೆರಿ ಅಂದರೆ ವೆರಿ ಸಖತ್ ಸೀನ್ ಬಂದಿತ್ತು. ಸೀನ್ಗಳು ಮಾತ್ರ ಪ್ರತಿಯೊಂದು ಸೀನ್ಗಳು, ಪ್ರತಿಯೊಂದು ಡೈಲಾಗ್ಗಳು ಎಕ್ಸ್ಟ್ರಾಆರ್ಡಿನರಿ, ಸೂಪರ್ ಆಗಿದೆ ಮೂವಿ. ಆ್ಯಂಡ್ ಇನ್ನೊಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದರೆ ರಾಜ್ ಬಿ ಶೆಟ್ಟಿ ಸರ್, ಸಖತ್ ಕ್ಯಾರೆಕ್ಟರ್ ನಿಮ್ಮದು. ಹೆವಿ ಡೇಂಜರ್ ಕ್ಯಾರೆಕ್ಟರ್. ಆ್ಯಂಡ್ ತುಂಬ ಅಂದರೆ ತುಂಬ ಒಂದು ಏಕೆಂದರೆ ಆ ಕ್ಯಾರೆಕ್ಟ್ರು ಬಂದು ನೆಗೆಟಿವ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು. ಯಾಕೆಂದರೆ ಕ್ಯಾರೆಕ್ಟರ್ ವಿಲ್ಲನ್ ಕ್ಯಾರೆಕ್ಟ್ರು ಆ ಥರ ಮಾಡಬೇಕು. ಕ್ಯಾರೆಕ್ಟ್ರು ಮಾಡೋದಾದರೆ ಒಂದು ವಿಲ್ಲನ್ ಕ್ಯಾರೆಕ್ಟರ್ ಅಂತ ಬಂದರೆ ರಾಜ್ ಬಿ ಶೆಟ್ಟಿ ಸರು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾರೆ ಆ ಕ್ಯಾರೆಕ್ಟರ್ಗೆ. ಏಕೆಂದರೆ ಒಳ್ಳೆ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಸೀನ್ಗಳು, ಪ್ರತಿಯೊಂದು ಡೈಲಾಗ್ಗಳು ಅವ್ರದ್ದಂತೂ ಅಲ್ಟಿಮೇಟ್ ಆಗಿದೆ ಮೂವಿ. ಅವ್ರ ಕ್ಯಾರೆಕ್ಟರ್ ಅಲ್ಟಿಮೇಟ್ ಆಗಿದೆ. ಆಮೇಲೆ ರಚಿತಾ ರಾಮ್ ಮೇಡಮ್, ಸೂಪರ್ ಮೇಡಮ್, ನಿಮ್ಮ ಬಗ್ಗೆ ಒಂದು ಮಾತು ಹೇಳೋಂಗಿಲ್ಲ. ಏಕೆಂದರೆ ಪ್ರತಿಯೊಂದು ಸೀನು, ಪ್ರತಿಯೊಂದು ನೀವು ನಡ್ಕೊಂಬರೋದು, ಆ ಕತ್ತಿ ಹಿಡ್ಕೊಂಡು ಮಸಿಯೋ ಸೀನು, ಹಬ್ಬ ಎಕ್ಸ್ಟ್ರಾಡಿನರಿ ಮೇಡಮ್, ಸೂಪರ್ ಆಗಿದೆ ಮೂವಿ. ನನಗಂತೂ ತುಂಬ ಹಿಡಿಸ್ತು ಮೂವಿ. ಯಾವುದೇ ಒಂಚೂರು ಕೂಡ ಡಿಸಪಾಯಿಂಟ್ ಆಗದೆ ನಾನು ಮೂವಿ ನೋಡಿದೆ. ಹ್ಯಾಪಿ ಆಯಿತು ಮನಸ್ಸಿಗೆ. ಒಂದು ಮೂವಿ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಮೂಡ್ ಬಂದಿದೆ. ಸೊ ತುಂಬ ಒಳ್ಳೆ ಮೂವಿ ಮೇಡಮ್, ಚೆನ್ನಾಗಿದೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ಇನ್ನೊಂದು ವಿಶೇಷತೆ ಅಂತಂದರೆ ಈ ಮೂವಿ ನೋಡೋಕ್ಕೆ ಹೋಗಿರುವಂಥ ಅಭಿಮಾನಿಗಳಾಗಲಿ ಮತ್ತೊಬ್ಬರಾಗಲಿ ಇಡೀ ಫ್ಯಾಮ್ಲಿ ಯಾರಾದರೂ ನೋಡೋಕ್ಕೆ ಹೋದ್ರೂ ಯಾವುದೇ ರೀತಿ ಬೇರೆ ಥರದ ಪ್ರಾಬ್ಲಮ್ಸ್ ಇಲ್ಲವೇ ಇಲ್ಲ. ಇದರಲ್ಲಿ ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿದೆ, ಲ್ಯಾಂಡ್ ಲಾರ್ಡ್ ಮೂವಿ. ಇಡೀ ಫ್ಯಾಮ್ಲಿ ಜೊತೆಗೆ ಹೋಗಿ ಮೂವಿ ನೋಡ್ಕೊಂಡು ಬನ್ನಿ. ಯಾಕೆಂದರೆ ಒಂದು ಒಳ್ಳೆ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಕಾಳಜಿ ವಹಿಸಿ ಮಾಡಿರುವಂಥ ಈ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಪ್ಲೀಸ್ ಆದಷ್ಟು ಫ್ಯಾಮಿಲಿ ಸಮೇತ ಹೋಗಿಬಿಟ್ಟು ಮೂವಿ ನೋಡಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಇದು ಗೊತ್ತಾಗಬೇಕು, ಸಮಾನತೆಯ ಬಗ್ಗೆ ತಿಳ್ಕೋಬೇಕು. ಇವಾಗಲೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಚಿಕ್ಕ ಹಳ್ಳಿಗಳಲ್ಲಿ ಇವಾಗಲೂ ಕೂಡ ಜಾತಿ ಭೇದ ಭಾವ ತುಂಬ ಇದೆ. ಸೊ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ಪ್ರತಿಯೊಬ್ಬರೂ ಈ ಮೂವಿ ನೋಡಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಆ್ಯಂಡ್ ಈ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಏಕೆಂದರೆ ತುಂಬ ಒಳ್ಳೆ ಅಂದರೆ ತುಂಬ ಒಳ್ಳೆ ಮೂವಿ ಇದು. ಆದಷ್ಟು ದಲಿತ ಜನರು ಈ ಮೂವಿ ತುಂಬ ನೋಡಲೇಬೇಕು, ಪ್ರತಿಯೊಬ್ಬರು ನೋಡಲೇಬೇಕು. ಆಮೇಲೆ ಹಿಂದುಳಿದ ಜನಗಳು ನೋಡಬೇಕಿದನ್ನು. ಯಾಕೆಂದರೆ ಹಿಂದುಳಿದ ಜನಗಳಂತ ಬಂದಾಗ ಇಟ್ ಇಸ್ ನಾಟ್ ಇನ್ ಬರೀ ದಲಿತರು ಮಾತ್ರ ನೋಡಬೇಕು ಅಂತ ಇಲ್ಲ, ಗೌಡ್ರು ಅಂತ ಅಲ್ಲ, ಯಾವುದೇ ಜಾತಿ ಭೇದ ಭಾವ ಇಲ್ಲ ಇದಕ್ಕೆ. ಈ ಮೂವಿ ನೋಡಬೇಕು, ಪ್ರತಿಯೊಬ್ಬರು ನೋಡಿದ್ರೇ ಮಾತ್ರ. ಆ ಥರದ್ದು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಏನಂತಂದರೆ ಪ್ಲೀಸ್ ದಯವಿಟ್ಟು ನೆಗೆಟಿವ್ ರಿವ್ಯೂಸ್ನ ಮಾಡೋಕ್ಕೆ ಹೋಗಬೇಡಿ, ನೆಗೆಟಿವ್ ಆಗಿ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇದು ಸಂವಿಧಾನಕ್ಕಾಗಿ, ಸಂವಿಧಾನದ ಸಮಾನತೆಯಾಗಿ, ಈ ನ್ಯಾಯಕ್ಕಾಗಿ, ಹೋರಾಟಕ್ಕಾಗಿ ಮಾಡಿರುವಂಥ ಕತೆ. ಆಮೇಲೆ ಒಳ್ಳೆ ಮೂವಿ, ಒಳ್ಳೆ ಸ್ಟೋರಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮೂವಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತಂದರೆ ನೆಗೆಟಿವ್ ರಿವ್ಯೂಸ್ ಬರೋಲ್ಲ ಇದಕ್ಕೆ. ಆ್ಯಕ್ಚುಲಿ 100% ನಾನು ಕೊಡಬಲ್ಲೆ. ಆದ್ರೂ ಕೆಲವೊಬ್ರು ಇರ್ತಾರೆ ಬೇಕು ಅಂತ ನೆಗೆಟಿವ್ ರಿವ್ಯೂಸ್ ಕೊಡ್ತಾರೆ. ಯಾಕೆಂದರೆ ಕೆಲವೊಬ್ರು ಮೂವಿನ ಹಾಳು ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರನ್ನ ತಲೆ ಕೆಡ್ಸೋಕೆ ಹೋಗಬೇಡಿ. ನಿಮಗೆ ಅಷ್ಟಕ್ಕೂ ನಂಬಿಕೆ ಇಲ್ಲ ಅಂತ ಅನ್ನೋದಾದರೆ
ಮೂವಿನ ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆಗೆ ಹೋಗಿ ಕೂತ್ಕೊಂಡು ಮೂವಿನ ನೋಡಿಬಿಟ್ಟು ಆಮೇಲೆ ನೀವು ಬೇಕಾದರೆ ನೀವಾಗೆ ಒಂದೊಂದು ವಿಡಿಯೋ ಮಾಡಿ ಸಾಕಿ. ಆವಾಗ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. 100% ಹೇಳ್ತೀನಿ, ಮೂವಿ ಒಳ್ಳೆ ಮೂವಿ ಇದೆ. ಆಲ್ ದ ಬೆಸ್ಟ್. ಇಷ್ಟೇ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡೋದು ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ದಯವಿಟ್ಟು ಆದಷ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕನ್ನಡ ಸತ್ಯವನ್ TV ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ಕಾರ.